So ಈಗ problem number 5 ನೋಡ್ಕೊಳ್ಳಿ. Mr. Bhagavan undertook a contract for the construction of a building on 1/1/2000. The contract price being rupees 5 lakhs. ಇಲ್ಲಿ ಒಂದು ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ 5 lakh rupees ಅಂತ. The following details are available for the year 2000 ಅಂತ ಹೇಳಿದ್ದಾರೆ. So materials purchased 80,000, materials supplied from stores 10,000, labor engaged on site 30,000, plant installed on site 40,000, direct expenses 20,000, proportion of establishment expenses 5,000. ಇದಿಷ್ಟು ಕೂಡ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ ಎಲ್ಲದನ್ನು ಕೂಡ ಕಾಂಟ್ರಾಕ್ಟ್ ಅಕೌಂಟ್ ಓಪನ್ ಮಾಡ್ತಿರಲ್ಲ ಅದರಲ್ಲಿ ಡೆಬಿಟ್ ಸೈಡಿಗೆ ನೀವು ಹಾಕೊಳ್ಬೇಕು. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಐಟಮ್ ನೋಡ್ಕೊಳ್ಳಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಕಾಂಟ್ರಾಕ್ಟಿ ಅಂತ ಇದೆ 2 lakh rupees. ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ. ಅಂದ್ರೆ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದಟ್ ಇಟ್ ಈಸ್ ಎ ಕೇಸ್ ಆಫ್ incomplete contract. Okay, it is a case of incomplete contract. In the last 3 problems we had discussed on complete contract. Okay, complete contract iddaga ನೀವೇನ್ ಮಾಡ್ತಿದ್ರಿ, ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ತಗೊಳ್ತಾ ಇದ್ರಿ. ಅಲ್ಲಿ ವರ್ಕ್ ಸರ್ಟಿಫೈಡ್ ಆಗ್ಲಿ ವರ್ಕ್ ಅನ್ಸರ್ಟಿಫೈಡ್ ಆಗ್ಲಿ ಬರ್ತಾ ಇರ್ಲಿಲ್ಲ. ಓಕೆ, ಕೊಡ್ತಿರ್ಲಿಲ್ಲ ನಿಮ್ಗೆ. ಆದ್ರೆ ಇಲ್ಲಿ ನಿಮ್ಗೆ ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡ್ ಅನ್ನ ಕೊಟ್ಟಿರ್ತಾರೆ. ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಅಂದ್ರೆ ಏನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನಾ ಇದನ್ನ. ವರ್ಕ್ ಸರ್ಟಿಫೈಡ್ ಈಸ್ ನಥಿಂಗ್ ಬಟ್ ವರ್ಕ್ ಕಂಪ್ಲೀಟೆಡ್ and certified by the engineer of the contractee. Okay, that is the engineer of the contractee has issued certificate that so much of the work is completed. Okay, so much value of the work is completed. So idanna neevu work certified anta karitiri. Tumba easy agi ನೆನಪಿಟ್ಕೊಳ್ಳೋದಾದ್ರೆ work completed and certified ಅಂತ ನೆನಪಿಟ್ಕೊಳ್ಳಿ. ಈ work uncertified ಅಂದ್ರೆ ಏನು? It is also work completed but not yet certified by the engineer. ಹೀಗೆ ನೆನ್ಪಿಟ್ಕೊಳ್ಳಿ. ಓಕೆ, ಇಟ್ ಈಸ್ ದಟ್ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಬಟ್ ನಾಟ್ ಸರ್ಟಿಫೈಡ್ ಬೈ ದ ಕಂಟ್ರಾಕ್ಟ್ ಈಸ್ ಇಂಜಿನಿಯರ್. ಓಕೆ, ಹೀಗೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಅವರು ಕ್ಯಾಶ್ ರಿಸೀವ್ಡ್ ಅನ್ನ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ ನಮ್ಗೆ ಕಾಂಟ್ರಾಕ್ಟ್ ಅಕೌಂಟಿಗೆ ಬೇಕಾಗೋದಿಲ್ಲ. ಓಕೆ, ಕ್ಯಾಶ್ ರಿಸೀವ್ಡ್ ಬೇಕಾಗೋದು ನಮ್ಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಮಾತ್ರ. ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಎಲ್ಲೂ ಕೂಡ ಕ್ಯಾಶ್ ರಿಸೀವ್ಡ್ ಅನ್ನ ನೀವು ಹಾಕಬಾರ್ದು. ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ 2 lakh rupees ಅಂತ. ಬ್ರಾಕೆಟ್ ನಲ್ಲಿ ಏನ್ ಹೇಳಿದ್ದಾರೆ, ಇಟ್ ಈಸ್ ಕ್ಯಾಶ್ ರಿಸೀವ್ಡ್ ಈಸ್ ಈಕ್ವಲ್ ಟು 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಹೇಳಿದ್ದಾರೆ. ಓಕೆ, ಇಟ್ ಈಸ್ ಈಕ್ವಲ್ ಟು 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ. ಇದನ್ನ ಬೇಸ್ ಆಗಿ ಇಟ್ಕೊಂಡು ನೀವು ಅಮೌಂಟ್ ಆಫ್ ವರ್ಕ್ ಸರ್ಟಿಫೈಡ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾಕೆ ನಮಗೆ ವರ್ಕ್ ಸರ್ಟಿಫೈಡ್ ಬೇಕು ಅಂದ್ರೆ ಇದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡ್ ಅನ್ನ ನೀವು ಹಾಕೊಳ್ಬೇಕು. ಟು ಫೈಂಡ್ ಔಟ್ the profit on contract, you have to credit the value of work certified and the cost of work uncertified on the credits to the contract account. Okay, so ಹಾಗಾಗಿ ಇಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ವರ್ಕ್ ಸರ್ಟಿಫೈಡ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಓಕೆ, ವರ್ಕ್ ಸರ್ಟಿಫೈಡ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಕ್ಯಾಶ್ ರಿಸೀವ್ಡ್ ಕೊಟ್ಟಿದಾರಲ್ವಾ ನಿಮ್ಗೆ, ಕ್ಯಾಶ್ ರಿಸೀವ್ಡ್ ಅನ್ನ ಬರ್ಕೊಳ್ಳಿ ಫಸ್ಟ್. ಓಕೆ, ಕ್ಯಾಶ್ ರಿಸೀವ್ಡ್ ಈಸ್ ಈಕ್ವಲ್ ಟು rupees 2 lakhs. ಅವರೇ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ. ಓಕೆ, ಅಂಡ್ ಕ್ಯಾಶ್ ರಿಸೀವ್ಡ್ ಈಸ್ ಈಕ್ವಲ್ ಟು 80% ಆಫ್ ವರ್ಕ್ ಸರ್ಟಿಫೈಡ್. ಬೋರ್ಡ್ ಕಾಣಿಸ್ತಿದೆಯಲ್ಲ ಸರಿಯಾಗಿ? ಕಾಣಿಸ್ತಿದೆ ಅಲ್ಲ? ಓಕೆ, ನೋಡ್ಕೊಳ್ಳಿ. ಕ್ಯಾಶ್ ರಿಸೀವ್ಡ್ 2 lakhs ಅಂತ ಕೊಟ್ಟಿದ್ದಾರೆ ಅಂಡ್ cash received is equal to 80% of work certified. This is given in the problem. Okay, ಇದನ್ನ ನೋಡ್ಕೊಂಡು ವರ್ಕ್ ಸರ್ಟಿಫೈಡ್ ಅಮೌಂಟ್ ಎಷ್ಟು, ಅದರ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಇದನ್ನ ಹೇಗ್ ಮಾಡ್ತೀನಿ ಅಂದ್ರೆ ಇಲ್ಲಿ 80% ಅಂದ್ರೆ ಏನರ್ಥ, 100ಕ್ಕೆ 80 ಅಂತ. ಅಂದ್ರೆ ವರ್ಕ್ ಸರ್ಟಿಫೈಡ್ 100 rupees ಇದ್ರೆ ಕ್ಯಾಶ್ ರಿಸೀವ್ಡ್ ಈಸ್ ₹80. ಓಕೆ, when the work certified is ₹100, cash received is ₹80. So when cash received is ₹2 lakh, what is the value of work certified? ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಓಕೆ, ಈಗ ಹೇಗ್ ಮಾಡ್ತೀರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ತರ. ಒಂದ್ ಕಡೆ ಕ್ಯಾಶ್ ರಿಸೀವ್ಡ್ ಬರ್ಕೊಳ್ಳಿ, ಒಂದ್ ಕಡೆ ಸರ್ಟಿಫೈಡ್ ಬರ್ಕೊಳ್ಳಿ. ಓಕೆ, ಕ್ಯಾಶ್ ರಿಸೀವ್ಡ್ 80 rupees ಇದ್ದಾಗ
ವರ್ಕ್ ಸರ್ಟಿಫೈಡ್ ಎಷ್ಟಿರುತ್ತೆ 100 rupees. ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆ 80% ಆಫ್ ವರ್ಕ್ ಸರ್ಟಿಫೈಡ್ ಅಂದ್ರೆ ಏನರ್ಥ, ವರ್ಕ್ ಸರ್ಟಿಫೈಡ್ 100 rupees ಇದ್ದಾಗ ಕ್ಯಾಶ್ ರಿಸೀವ್ಡ್ 80 rupees ಇರುತ್ತೆ ಅಂತ ಅರ್ಥ. ಸೊ ಈಗ ಕ್ಯಾಶ್ ರಿಸೀವ್ಡ್ ನಿಮ್ಗೆ ಗೊತ್ತಿದೆ, ಇಟ್ ಈಸ್ rupees 2 lakhs. ಓಕೆ ಕ್ಯಾಶ್ ರಿಸೀವ್ಡ್ ಈಸ್ 2 lakh rupees. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್? ಈ ತರದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀರಿ. 2 lakhs into 100 divided by 80 ಈ ತರ ಮಾಡ್ಕೊಳ್ತೀವಿ. This comes to rupees 2,50,000. This 2,50,000 is nothing but work certified. Question mark ಎಲ್ಲ ಹಾಕಿದ್ದೀರಿ ನೋಡ್ಕೊಳ್ಳಿ. This is under work certified. So ಇದು work certified 2,50,000 rupees. ಅರ್ಥ ಆಯ್ತಲ್ಲ ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ? 80% ಅನ್ನ ಉಲ್ಟಾ ಬರ್ಕೊಬೇಕಷ್ಟೇ. 80 ಕೆಳಗಡೆ ಬರ್ಬೇಕು, 100 ಮೇಲ್ಗಡೆ ಬರ್ಬೇಕು. ಉಲ್ಟಾ ಬರ್ಕೊಂಡು ಇಂಟು ಕ್ಯಾಶ್ ರಿಸೀವ್ಡ್ ಅಮೌಂಟ್ ಅನ್ನ ಹಾಕಿದ್ರೆ ಯು ಗೆಟ್ ದ ಅಮೌಂಟ್ ಆಫ್ ವರ್ಕ್ ಸರ್ಟಿಫೈಡ್. ಓಕೆ ದಿಸ್ ಇಸ್ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್. ಇದನ್ನ ಕ್ರೆಡಿಟ್ ಸೈಡ್ ಆಫ್ ದ ಕಾಂಟ್ರಾಕ್ಟ್ ಅಕೌಂಟಿಗೆ ತಗೊಳ್ಬೇಕು ನೀವು. ಓಕೆ ಕಾಂಟ್ರಾಕ್ಟ್ ಅಕೌಂಟ್ ನ ಕ್ರೆಡಿಟ್ ಸೈಡಿಗೆ ಕಾಂಟ್ರಾಕ್ಟ್ ಪ್ರೈಸ್ ಹಾಕಬಾರ್ದು. ದಿಸ್ ಇಸ್ ನಾಟ್ ಎ ಕಂಪ್ಲೀಟ್ ಕಾಂಟ್ರಾಕ್ಟ್. ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂದ್ರೆ ಏನು? ದ ಕಾಂಟ್ರಾಕ್ಟ್ which begins and ends in the same year, ಅದನ್ನ ನಾವು ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಆದ್ರೆ ಈ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ. ಯಾಕೆಂದ್ರೆ ಹೇಗ್ ಗೊತ್ತಾಯ್ತು ನಿಮ್ಗೆ ಈ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂದ್ರೆ, when work certified, work uncertified is given in the problem, it is definitely an incomplete contract. ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ, ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿದ್ದಾರೆ, ವರ್ಕ್ ಎಷ್ಟು ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಕೊಟ್ಟಿದ್ದಾರೆ ಅಂದ್ರೆ ಪೂರ್ತಿ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತಾನೆ ಅರ್ಥ. ಹಾಗಾಗಿ ಅದು ಇಟ್ ಈಸ್ ಎ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಓಕೆ ನೀವು ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಅದೇ ತರ ಇಲ್ಲೂ ಕೂಡ ಮಾಡ್ಬೇಕು. ಕ್ಲೋಸ್ ಮಾಡ್ಬೇಕಾದ್ರೆ, ಅಕೌಂಟ್ ಕ್ಲೋಸ್ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಇನ್ನೊಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ತಗೊಂಡಿರ್ತೀರಿ. ಆದ್ರೆ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಗೆ ಬದಲಾಗಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಅನ್ನ ತಗೊಳ್ಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಅದ್ರ ಬದಲಾಗಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಅನ್ನ ತಗೊಂಡು ಪ್ರಾಫಿಟ್ ಆನ್ ದ ಕಾಂಟ್ರಾಕ್ಟ್ ಅಥವಾ ಲಾಸ್ ಆನ್ ದ ಕಾಂಟ್ರಾಕ್ಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಓಕೆ ಈ ಪಾಯಿಂಟ್ ಅನ್ನ ಮಾತ್ರ ಸರಿಯಾಗಿ ಇಟ್ಕೊಳ್ಳಿ. ಓಕೆ ಈಗ ನೆಕ್ಸ್ಟ್ ಐಟಮ್ ನೋಡ್ಕೊಳ್ಳೋಣ. ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಟ್ ಮಾಡಾಯ್ತು. ವರ್ಕ್ ಅನ್ಸರ್ಟಿಫೈಡ್ ಅವರೇ ಕೊಟ್ಟಿದ್ದಾರೆ ನೋಡಿ, ₹50,000. ಇದನ್ನು ಕೂಡ ಕ್ರೆಡಿಟ್ ಸೈಡಿಗೆ ತಗೊಳ್ಬೇಕು. ವರ್ಕ್ ಸರ್ಟಿಫೈಡ್ ಕೂಡ ಕ್ರೆಡಿಟ್ ಸೈಡಿಗೆ ಬರುತ್ತೆ, ವರ್ಕ್ ಅನ್ಸರ್ಟಿಫೈಡ್ ಕೂಡ ಕ್ರೆಡಿಟ್ ಸೈಡಿಗೆ ಬರುತ್ತೆ. ಎರಡೂ ಕೂಡ ವರ್ಕ್ ಕಂಪ್ಲೀಟೆಡ್. ಓಕೆ ಎರಡೂ ಕೂಡ ವರ್ಕ್ ಕಂಪ್ಲೀಟೆಡ್. ಇದಕ್ಕೆ ಸರ್ಟಿಫಿಕೇಟ್ ಸಿಕ್ಕಿದೆ, ವರ್ಕ್ ಅನ್ಸರ್ಟಿಫೈಡ್ ಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಷ್ಟೇ. ವರ್ಕ್ ಅನ್ಸರ್ಟಿಫೈಡ್ ಈಸ್ ಆಲ್ಸೋ ವರ್ಕ್ ಕಂಪ್ಲೀಟೆಡ್, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಸರ್ಟಿಫೈಡ್ ಬೈ ದ ಆರ್ಕಿಟೆಕ್ಟ್ಸ್ ಎಂಜಿನಿಯರ್. ಓಕೆ ಇದನ್ನ ನೆನ್ಪಿಟ್ಕೊಳ್ಳಿ. ಎರಡೂ ಕೂಡ ಕ್ರೆಡಿಟ್ ಸೈಡಿಗೆ ಹಾಕ್ಬೇಕು. ನೆಕ್ಸ್ಟ್ ಐಟಮ್ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ₹5,000 ಅಂತ ಹೇಳ್ತಾರೆ. ಮೆಟೀರಿಯಲ್ಸ್ ರಿಟರ್ನ್ ಅಂತ ಹೇಳಿದಾಗ ಮೆಟೀರಿಯಲ್ಸ್ ಆನ್ ದ ಕನ್ಸ್ಟ್ರಕ್ಷನ್ ಸೈಟ್ ರೆಡ್ಯೂಸಸ್ ಅಲ್ವಾ. ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಇರುವಂತ ಮೆಟೀರಿಯಲ್ ಕಡಿಮೆ ಆಗುತ್ತೆ. ಮೆಟೀರಿಯಲ್ ಕಡಿಮೆ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ಬೇಕು. ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಸೈಟಿಗೆ ಬಂತು ಅಂದಾಗ ಡೆಬಿಟ್ ಸೈಡಿಗೆ ಹಾಕ್ತೀರಿ. ಅಲ್ಲಿಂದ ಹೋಯ್ತು ಬೇರೆ ಕಡೆಗೆ ಅಥವಾ ಸ್ಟೋರ್ಸಿಗೆ ಹೋಯ್ತು ಅಂತ ಹೇಳಿದಾಗ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ರಿಟರ್ನ್ ಏನಿದೆ ಅದನ್ನ ನೀವು ಕ್ರೆಡಿಟ್ ಸೈಡಿಗೆ ಹಾಕ್ಬೇಕು. ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಆನ್ 31/12/2000 ₹2,000 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆನ್ 31/12/2000 ಅಂದ್ರೆ ಎಂಡ್ ಆಫ್ ದ ಇಯರ್ ದೇರ್ ಈಸ್ ಎ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೆಟೀರಿಯಲ್ಸ್ ಆಫ್ ₹2,000 ಅಟ್ ದ ಎಂಡ್ ಆಫ್ ದ ಇಯರ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲದನ್ನು ಕ್ರೆಡಿಟ್ ಸೈಡ್ ಹೇಳಿದೀನಿ. ಇದನ್ನ ಓಪನಿಂಗ್ ಬ್ಯಾಲೆನ್ಸಸ್ ಇದ್ರೆ ಡೆಬಿಟ್ ಸೈಡ್ ಅಲ್ಲಿ ಹಾಕೊಳ್ಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಳ್ಬೇಕು. ಓಕೆ ನೆಕ್ಸ್ಟ್ ನೋಡಿ, ವೇಜಸ್ ಅಕ್ರೂಡ್ ಪ್ಲಾಂಟ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಪ್ಲಾಂಟ್ ಇನ್ ಹ್ಯಾಂಡ್ ಆನ್ 31/12/2000 ಮೇಲ್ಗಡೆ ಪ್ಲಾಂಟ್ ಇನ್ಸ್ಟಾಲ್ಡ್ ಅಂತ ಕೊಟ್ಟಿದ್ವಿ. ಪ್ಲಾಂಟ್ ಇನ್ಸ್ಟಾಲ್ಡ್ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್, ಪ್ಲಾಂಟ್ ಪರ್ಚೇಸ್ಡ್, ಪ್ಲಾಂಟ್ ಇನ್ಸ್ಟಾಲ್ಡ್, ಪ್ಲಾಂಟ್ ಸೆಂಟ್ ಟು ಸೈಟ್ ಇದೆಲ್ಲ ಕೊಟ್ರೆ ಅದು ಓಪನಿಂಗ್ ಬ್ಯಾಲೆನ್ಸ್ ಅಂತ ಡೆಬಿಟ್ ಸೈಡಿಗೆ ಹಾಕೊಳ್ಬೇಕು. ಪ್ಲಾಂಟ್ ಆನ್ ಹ್ಯಾಂಡ್ ಅಟ್ ದ ಎಂಡ್ ಆಫ್ ದ ಇಯರ್ ಕೊಟ್ರೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ ಸೊ ಪ್ಲಾಂಟ್ ಆನ್ 31/12/2000 31/12/2000 ಅಂದ್ರೆ ಇಯರ್ ಎಂಡ್ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಗೆ. ಅದು ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಸೈಡಿಗೆ ಹಾಕೊಳ್ಬೇಕು. ಓಕೆ ನೆಕ್ಸ್ಟ್ ವೇಜಸ್ ಅಕ್ರೂಡ್ ಅಂತ ಕೊಟ್ಟಿದ್ದಾರೆ. ಅಕ್ರೂಡ್ ಈಸ್ ನಥಿಂಗ್ ಬಟ್ ಔಟ್ಸ್ಟ್ಯಾಂಡಿಂಗ್. ವೇಜಸ್ ಬಂದಿದೆ, ಖರ್ಚಾಗಿದೆ, ಅದನ್ನ ನಾವಿನ್ನು ಪೇ ಮಾಡಿಲ್ಲ ಅಂತ ಅರ್ಥ, ಕೊಟ್ಟಿಲ್ಲ ಅಂತ ಅರ್ಥ.
ಸೊ ವೇಜಸ್ ಪೇಯ್ಡ್ ಏನಿದೆ, ಸಾರಿ ವೇಜಸ್ ಅಕ್ರೂಡ್ ಏನಿದೆ, ಅದು ಕೂಡ ಅಡಿಷನಲ್ ಎಕ್ಸ್ಪೆಂಡಿಚರ್, ನಮ್ಗೆ ಕೊಡ್ಬೇಕಾಗಿರುವಂತ ಅಡಿಷನಲ್ ಎಕ್ಸ್ಪೆಂಡಿಚರ್. ಹಾಗಾಗಿ ಅದನ್ನು ಕೂಡ ನೀವು ಡೆಬಿಟ್ ಸೈಡ್ಗೆ ಹಾಕೊಳ್ಬೇಕು. ವೇಜಸ್ ಅಕ್ರೂಡ್ ಕಮ್ಸ್ ಆನ್ ದ ಡೆಬಿಟ್ ಸೈಡ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಅದು 8,000 ಇದೆ, ಇದನ್ನು ಕೂಡ ನೀವು ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ಗೆ ಹಾಕೊಳ್ಬೇಕು. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂದ್ರೆ ಅಡಿಷನಲ್ ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಅಡಿಷನಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟು ಬಿ ಪೇಯ್ಡ್ ಅಂತ, ಅದನ್ನು ಕೂಡ ಡೆಬಿಟ್ ಸೈಡ್ಗೆ ಹಾಕೊಳ್ಬೇಕು. ಇಷ್ಟು ಐಟಮ್ಸ್ ಅನ್ನ ನಿಮಗೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅವ್ರು ಕೇಳಿದ್ದಾರೆ ಶೋ ದ ರೆಲೆವೆಂಟ್ ಎಂಟ್ರೀಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಇದನ್ನ ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ನೀವು ಪ್ರಿಪೇರ್ ಮಾಡ್ಬೇಕಾಗತ್ತೆ. ಈ ಪ್ರಾಬ್ಲಮ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಬೇಕು, ಅದರಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ತೋರಿಸ್ಬೇಕು, ಯಾವ್ಯಾವ ಐಟಮ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ತೋರಿಸ್ಬೇಕಾಗುತ್ತೆ. ಓಕೆ, ಸೊ ಈಗ ನಾನು ಒಂದು ನಿಮಿಷ ಪಾಸ್ ತಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಅಟೆಂಡೆನ್ಸ್ ತಗೊಳ್ಬೇಕು, ಅದಕ್ಕೋಸ್ಕರ ಪ್ರಾಬ್ಲಮ್ ಬರೋಣ. ಓಕೆ, ಈಗ ನಾವು ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಮಾಡ್ಬಿಟ್ಟು ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಬರುತ್ತೆ, ಯಾವ್ದು ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ, ಯಾವ್ದು ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ, ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಅಂಡ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ನೋಷನಲ್ ಪ್ರಾಫಿಟ್ ಇನ್ ದಿಸ್ ಪ್ರಾಬ್ಲಮ್. ಓಕೆ, ಇದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ನಮ್ಗೆ ಆಕ್ಚುಯಲ್ ಪ್ರಾಫಿಟ್ ಸಿಕ್ಕೋದಿಲ್ಲ ಇಲ್ಲಿ. ಆಕ್ಚುಯಲ್ ಪ್ರಾಫಿಟ್ ಕ್ಯಾನ್ ಬಿ ನೋನ್ ಓನ್ಲಿ ಆಫ್ಟರ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್. So whatever profit you get from the contract account is not the actual profit. It is only a notional profit. It is a tentative profit. Okay, ಹಾಗಾಗಿ ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಹೀಗೆ ಬರಿಬೇಕು. ಫಾರ್ ದ ಇಯರ್ ಎಂಡೆಡ್ 31/12/2000. ಓಕೆ, ಈಗ ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಹಾಕೊಳ್ಳಿ. This is debit side and this is credit side. Okay, right here 2 by rupees. Okay, now let us start with the first item, materials purchased. 2 materials purchased. Material purchased 2 lakhs. Sorry, 80,000. 80,000 to materials supplied from stores. Materials supplied from stores. It is rupees 10,000. Next, labor engaged. ಇದೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಯಾವ್ದಾವ್ದು ಎಕ್ಸ್ಪೆನ್ಸಸ್ ಇದೆಯೋ ಎಲ್ಲದೂ ಡೆಬಿಟ್ ಸೈಡ್ಗೆ ಬರಬೇಕು. ಲೇಬರ್ ಎಂಗೇಜ್ಡ್ ಅಂದ್ರೆ ಡೈರೆಕ್ಟ್ ವೇಜಸ್ ಅಂತ 30,000. ದೆನ್ ಪ್ಲಾಂಟ್ ಇನ್ಸ್ಟಾಲ್ಡ್. ನೋಡಿ, ಪ್ಲಾಂಟ್ ಇನ್ಸ್ಟಾಲ್ಡ್ ಅಂದ್ರೆ ಏನು? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್. ಬ್ರಾಕೆಟ್ ನಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. ದಿಸ್ ಇಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್. ಯಾವಾಗ್ಲೂ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ದಿಸ್ ಈಸ್ 40,000 rupees. ನೆಕ್ಸ್ಟ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಹಾಕೊಳ್ಳಿ. ಓಕೆ, ದಿಸ್ ಈಸ್ rupees 20,000. ಓಕೆ, ನೆಕ್ಸ್ಟ್ establishment expenses. Establishment expenses rupees 5,000. Okay, next wages accrued. Wages accrued is rupees 6,000. wages accrued ಅಂದ್ರೆ outstanding wages ಅಂತ ಅರ್ಥ. ಓಕೆ, ಅದನ್ನ ನೀವು ಬೇಕಾದ್ರೆ ಬರ್ಕೊಳ್ಳಿ, outstanding wages. Okay, then direct expenses accrued. Direct expenses accrued, ಇದನ್ನು ಕೂಡ outstanding direct expenses ಅಂತ ಅರ್ಥ. It is rupees 8,000. Okay, so all these are the items to be debited to the contract account. ಇದಿಷ್ಟು ಎಕ್ಸ್ಪೆನ್ಸಸ್. ಹಾಗಾಗಿ ಡೆಬಿಟ್ ಸೈಡ್ ಅಲ್ಲಿ ಹಾಕಿದ್ದೀರಿ. ಈಗ ಕ್ರೆಡಿಟ್ ಸೈಡ್ ಅಲ್ಲಿ ಏನೇನು ಐಟಮ್ ಬರುತ್ತೆ? ಬೈ ಮೆಟೀರಿಯಲ್ಸ್ ರಿಟರ್ನ್ಡ್. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್. Okay, how much? It is rupees 5,000. Materials returned to stores 5,000. Next is materials in hand on 31/12/2000. Okay, materials in hand andre closing balance of materials anta artha. This is nothing but closing balance of materials, 2,000 rupees. Okay, next to plant in hand anta kottidare. Plant in hand on the last day, that is on 31/12/2000. This is nothing but closing balance of plant.
ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಡೆಬಿಟ್ ಸೈಡ್ ಅಲ್ಲಿ ಬಂದಿತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಅನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಳ್ಬೇಕು. ಇಟ್ ಈಸ್ 30,000 rupees. ಓಕೆ, 30,000 rupees ಅನ್ನ ಇಲ್ಲಿ ಹಾಕೊಳ್ತೀವಿ. ಇದಷ್ಟ ಆದ್ಮೇಲೆ ನೀವು ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿದ್ರೆ ಏನ್ ಮಾಡ್ತಾ ಇದ್ರಿ, ಇಲ್ಲಿ ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿದ್ರೆ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರಿತಾ ಇದ್ರಿ. ಓಕೆ, ಸೊ ಹಾಗಾಗಿ ಜಸ್ಟ್ ಎ ಮಿನಿಟ್. ಓಕೆ, ಒಂದ್ ನಿಮಿಷ. ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಸಾರಿ ಕಾಂಟ್ರಾಕ್ಟ್ ಪ್ರೈಸ್ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ಬರೀತಿದ್ರಿ. ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿದ್ರೆ ಈ ವರ್ಷದಲ್ಲೇ ಶುರುವಾಗಿ ಈ ವರ್ಷದಲ್ಲೇ ಎಂಡ್ ಆಗಿದ್ರೆ ಓಕೆ ಒಂದು ಕಾಂಟ್ರಾಕ್ಟ್, ಆಗ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ಬರೆದ್ ಬಿಡ್ತೀರಿ. ಆದ್ರೆ ಈ ಪ್ರಾಬ್ಲಮ್ ಅಥವಾ ಈ ಕಾಂಟ್ರಾಕ್ಟ್ ಒಂದೇ ವರ್ಷದಲ್ಲಿ ಕೊನೆಗೊಳ್ತಾ ಇಲ್ಲ. ಓಕೆ, ಇಟ್ ಈಸ್ ಕಂಟಿನ್ಯೂಯಿಂಗ್ ಇನ್ ದ ನೆಕ್ಸ್ಟ್ ಇಯರ್ ಆಲ್ಸೋ. ಹಾಗಾಗಿ ನೀವು ಇಲ್ಲಿ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಅಂತ ಬರಿಬೇಕು. ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಅನ್ನ ಬರ್ಕೊಳ್ಬೇಕು. ಅವೆರಡನ್ನ ಈ ಹೆಡ್ಡಿಂಗ್ ನಲ್ಲಿ ಬರ್ಕೊಳ್ತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಅಂತ ಬರ್ದ್ಬಿಟ್ಟು ಅದ್ರ ಕೆಳಗೆ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಿ. ಇಟ್ ಈಸ್ 2,50,000 rupees ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ದೀರಿ. ವರ್ಕ್ ಅನ್ಸರ್ಟಿಫೈಡ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ನೋಡ್ಕೊಳ್ಳಿ, ವರ್ಕ್ ಅನ್ಸರ್ಟಿಫೈಡ್ ಈಸ್ ₹50,000. ಓಕೆ, ಸೊ ಅಂದ್ರೆ ಟೋಟಲ್ ಅಮೌಂಟ್ ಆಫ್ ವರ್ಕ್ ಕಂಪ್ಲೀಟೆಡ್ ಈಸ್ 3 lakhs ಅಂತ. ಓಕೆ, 2,50,000 ಗೆ ಸರ್ಟಿಫಿಕೇಟ್ ಸಿಕ್ಕಿದೆ, 50,000 ಗೆ ಇನ್ನು ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಟೋಟಲ್ ವರ್ಕ್ ಕಂಪ್ಲೀಟೆಡ್ ಈಸ್ 3 lakhs ಅಂತ ತಗೊಳ್ಬೇಕು. ಓಕೆ, ಸೊ ಇಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ, ಇಷ್ಟು ಎಕ್ಸ್ಪೆನ್ಸಸ್ ಬಂದಿದೆ. ಇದು ಕೆಲವು ಓಪನಿಂಗ್ ಬ್ಯಾಲೆನ್ಸಸ್ ಇದೆ, ಇಲ್ಲಿ ಕೆಲವು ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇದೆ. ಇಷ್ಟು ಐಟಮ್ ಅನ್ನ ನೀವು ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲೂ ಮಾಡ್ತಾ ಇದ್ದೀರಿ. ಇದಿಷ್ಟು ಬಿಟ್ಟು ಬೇರೆ ಎಲ್ಲ ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲಿ ಹೇಗ್ ಮಾಡಿದ್ದೀರೋ ಅದೇ ತರ ಮಾಡಿದ್ದೀವಿ. ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲಿ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ಬರೀತೀವಿ. ಆದ್ರೆ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಲ್ಲಿ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೆದು ಈ ಎರಡು ಐಟಮ್ ಅನ್ನ ತಗೊಳ್ಬೇಕು. ನೌ ಯು ಹ್ಯಾವ್ ಟು ಕ್ಲೋಸ್ ದ ಕಾಂಟ್ರಾಕ್ಟ್ ಅಕೌಂಟ್ ಅಂಡ್ ಫೈಂಡ್ ಔಟ್ ವೆದರ್ ದೇರ್ ಈಸ್ ಪ್ರಾಫಿಟ್ ಆರ್ ಲಾಸ್. ಈಗ ನೀವು ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಓಕೆ, ಕ್ರೆಡಿಟ್ ಸೈಡ್ ಅಲ್ಲಿ 3,37,000 ಬಂದಿದೆ. ಓಕೆ, 3,37,000 ಟೋಟಲ್ ಬಂದಿದೆ. ಸೊ ಈ 3,37,000 ಅನ್ನ ಎರಡೂ ಕಡೆ ಬರ್ಕೊಳ್ಳಿ. ಈಗ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಕಮ್ಸ್ ಟು ₹1,38,000. ಓಕೆ, 1,38,000 ಡಿಫರೆನ್ಸ್ ಬಂತು. ಇದನ್ನ ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಬರಿಬೇಕು. ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಬರಿಬೇಕು. ನೋಷನಲ್ ಪ್ರಾಫಿಟ್ ಅಂತ ಯಾಕೆ ಹೇಳ್ತೀರಿ ಇದನ್ನ ಅಂದ್ರೆ, ಕಾಂಟ್ರಾಕ್ಟ್ ಕಂಪ್ಲೀಟೇ ಆಗಿಲ್ಲ, ಸದ್ಯಕ್ಕೆ ಏನ್ ಪ್ರಾಫಿಟ್ ಬಂದಿದೆ ಅದನ್ನ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ವರ್ಷದ ಕೊನೆ ತನಕ ಏನ್ ಪ್ರಾಫಿಟ್ ಬಂದಿದೆ ಅದನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ದಿಸ್ ಕೆನಾಟ್ ಬಿ ಟೇಕನ್ ಆಸ್ ದ ಆಕ್ಚುಯಲ್ ಪ್ರಾಫಿಟ್. ಓಕೆ, ಇದನ್ನ ನಾವು ಆಕ್ಚುಯಲ್ ಪ್ರಾಫಿಟ್ ಅಂತ ತಗೊಳಕ್ ಬರಲ್ಲ. ಇದನ್ನ ನಾವು ಅಸ್ಯೂಮ್ಡ್ ಪ್ರಾಫಿಟ್, ನೋಷನಲ್ ಅಂದ್ರೆ ಅಸ್ಯೂಮ್ಡ್ ಅಂತ, ಸಾಮಾನ್ಯ ಅಸ್ಯೂಮ್ಡ್ ಪ್ರಾಫಿಟ್ ಅಂತಾನೆ ತಗೊಳ್ಬೇಕು, ಅಥವಾ ಟೆಂಟೇಟಿವ್ ಪ್ರಾಫಿಟ್ ಅಂತ ನಾವ್ ಇದನ್ನ ತಗೊಳ್ತೀವಿ. ಈ ಟೆಂಟೇಟಿವ್ ಪ್ರಾಫಿಟ್ ಆಗಿರೋದ್ರಿಂದ ಇಷ್ಟನ್ನು ನಾವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲ್ಲ. ಅಕಸ್ಮಾತ್ ಆಗಿ ಇಷ್ಟು ಪ್ರಾಫಿಟ್ ಅಂತ ತಗೊಂಡಿದ್ರೆ ನೀವು ಇಲ್ಲಿ P&L ಅಕೌಂಟ್ ಅಂತ ಬರ್ದ್ಬಿಡ್ತಿದ್ರಿ. ಓಕೆ, ಆದ್ರೆ ಇಲ್ಲಿ 1,38,000 ಪೂರ್ತಿಯನ್ನ ಪ್ರಾಫಿಟ್ ಅಂತ ನಾವು ತಗೊಳ್ಳಲ್ಲ. ಇದರಲ್ಲಿ ಒಂದಷ್ಟು ಭಾಗ ತೆಗೆದಿಡ್ತೀವಿ, ರಿಸರ್ವ್ ಅಂತ ತೆಗೆದಿಡ್ತೀವಿ. ಯು ಹ್ಯಾವ್ ಟು ಕೀಪ್ ಅಸೈಡ್ a certain portion of the notional profit as reserve and transfer that amount to work in progress account. ಇದರಲ್ಲಿ ಒಂದಷ್ಟು ಭಾಗನ ರಿಸರ್ವ್ ಅಂತ ಎತ್ತಿಡ್ಬೇಕು. ಯಾಕೆ ಎತ್ತಿಡ್ಬೇಕು ಅಂದ್ರೆ, ಮುಂದೆ ನಿಮ್ಗೆ ಈ ಕಾಂಟ್ರಾಕ್ಟ್ ಮೇಲೆ ಲಾಸ್ ಆದ್ರೂ ಆಗಬಹುದು, ಕಾಸ್ಟ್ ಎಲ್ಲ ಇದಕ್ಕಿದ್ದ ಹಾಗೆ ಜಾಸ್ತಿ ಆಗ್ಬಿಡ್ಬಹುದು. ಅದಕ್ಕೋಸ್ಕರ ಆತರ ಲಾಸ್ ಆಗೋದನ್ನ ಅವಾಯ್ಡ್ ಅಥವಾ ಅದನ್ನ ಮೇಕ್ ಗುಡ್ ಮಾಡ್ಕೊಳ್ಳೋಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ಇದ್ರೊಳಗೆ ಈಗ ಒಂದಷ್ಟನ್ನ ತೆಗೆದಿಡ್ತೀವಿ, ಉಳಿದಿದ್ದನ್ನ ಮಾತ್ರ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತಷ್ಟೇ ಬರ್ಕೊಂಡಿದೀವಿ. ಈಗ ಇದನ್ನ ಎರಡು ಭಾಗ ಮಾಡ್ಬೇಕು ನಾವು. 1,38,000 should be divided into 2 parts and one part should be transferred to P&L account. Remaining part should be transferred to reserve account. Reserve account ಅಂತ ಹೇಳಲ್ಲ, work in progress account ಅಂತ ನಾವು ಹೇಳ್ತೀವಿ. ಆದ್ರೆ it is treated as reserve. ಓಕೆ, ಸೊ ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ 1,38,000 ಅನ್ನ ಎರಡು ಭಾಗ ಮಾಡ್ತೀವಲ್ಲ, ಅದಕ್ಕೆ ಎಂಟ್ರೀಸ್ ಅನ್ನ ಬರೆಯೋಣ. ಅಮೌಂಟ್ ಆಮೇಲೆ ನಾನು ಹೇಳ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ. ಈಗ ಎಂಟ್ರೀಸ್ ಅನ್ನ ಮಾತ್ರ ಹೇಳ್ತೀನಿ. ನೋಡಿ, ಇಲ್ಲಿ ಕ್ಯಾರಿ ಡೌನ್ ಅಂತ ಬರ್ದಿದ್ದೀರಿ, ಹಾಗಾಗಿ ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್ ಅಂತ ಬರ್ಕೊಳ್ಳೋಣ. ಓಕೆ, ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್. ಓಕೆ, ದಿಸ್ ಈಸ್ 1,38,000. ಈಗ ಇದಕ್ಕೆ ಎಂಟ್ರಿಯನ್ನ ಡೆಬಿಟ್ ಸೈಡ್ ಅಲ್ಲಿ ಬರ್ಕೊಳ್ಬೇಕು. ಇದರಲ್ಲಿ ಒಂದಷ್ಟನ್ನ ಪ್ರಾಫಿಟ್ ಅಂತ ತಗೊಳ್ತೀರಿ, ಇನ್ನೊಂದಷ್ಟನ್ನ ರಿಸರ್ವ್ ಅಂತ ಎತ್ತಿಡ್ತೀರಿ.
ಯಾವುದನ್ನ ಪ್ರಾಫಿಟ್ ಅಂತ ತಗೊಳ್ತೀರಿ ಅದನ್ನ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಯಾವುದನ್ನ ರಿಸರ್ವ್ ಅಂತ ಎತ್ತಿಡ್ತೀರಿ ಅದನ್ನ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟಿಗೆ ಹಾಕೊಳ್ಳಿ. ಓಕೆ, ಸೊ 2 ಎಂಟ್ರಿ ಈ ಕಡೆ ಬರುತ್ತೆ. ಟು P&L ಅಕೌಂಟ್, ಓಕೆ, ಟು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್, ಟು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್. ಎಷ್ಟೆಷ್ಟು ಅಮೌಂಟ್ ಅನ್ನೋದನ್ನ ನಾವು ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಟೋಟಲ್ ಈಸ್ 1,38,000 ಕಾಣಿಸ್ತಾ ಇದೆಯಾ? ಇಲ್ಲಿ ತನಕ ಎಂಡ್ ತನಕ ಕಾಣಿಸ್ತಾ? ಓಕೆ, ಸೊ ಇದಿಷ್ಟು ಅರ್ಥ ಆಯ್ತಲ್ಲ? ಯಾಕೆ ಈ ಎಂಟ್ರಿ 2 ಬಂದಿದೆ ಅಂತ ಗೊತ್ತಾಯ್ತಲ್ಲ? 1,38,000 ಅಷ್ಟನ್ನು ನಾವು ರಿಯಲ್ ಪ್ರಾಫಿಟ್ ಅಂತ ತಗೊಳ್ತಾ ಇಲ್ಲ. ಓಕೆ, ಇದರಲ್ಲಿ ಒಂದಷ್ಟನ್ನ ರಿಸರ್ವ್ ಅಂತ ಎತ್ತಿಡ್ತಾ ಇದೀವಿ. ಏನನ್ನ ರಿಸರ್ವ್ ಅಂತ ಎತ್ತಿಡ್ತಾ ಇದೀವಿ ಅದನ್ನ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಹಾಕ್ತಾ ಇದೀವಿ. ಓಕೆ, ಯಾವುದನ್ನ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ ಅದನ್ನ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದೀವಿ. ಇದನ್ನ ಮಾಡ್ಬೇಕಾದ್ರೆ ನಾನ್ ನಿಮ್ಗೆ ಥಿಯರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೆ 5 ಕೇಸಸ್ ಬರುತ್ತೆ ಅಂತ. ಬೇರೆ ಬೇರೆ 5 ಕೇಸಸ್ ಬಗ್ಗೆ ಹೇಳಿದ್ದೆ. when work completed is less than 1/4 of the contract price, when work completed is more than 1/4 but less than half of the contract price. Third case, when work completed is equal to half of contract price or more than half. When work completed is nearing or when the contract is nearing completion. ಈ ತರ ಬೇರೆ ಬೇರೆ ಕೇಸಸ್ ಅನ್ನ ನಿಮ್ಗೆ ಹೇಳಿದ್ದೆ ನಾನು ಥಿಯರಿ ಮಾಡ್ಬೇಕಾದ್ರೆ. ಈಗ ನೀವು ಇದು ಯಾವ ಕೇಸಿಗೆ ಬರುತ್ತೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇಷ್ಟು ಕೇಸಸ್ ಅಲ್ಲಿ ಯಾವ ಕೇಸಿಗೆ ಇದು ಬರುತ್ತೆ ಅನ್ನೋದನ್ನ ನೀವು ತಗೊಳ್ಬೇಕು, ತಿಳ್ಕೊಳ್ಬೇಕು. ಓಕೆ, ಸೊ ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಯಾವ ಕೇಸಲ್ಲಿ ಇದು ಫಿಟ್ ಇನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ನೀವು. ಓಕೆ, ಈಗ ಇದಕ್ಕೆ ಏನ್ ಮಾಡ್ಬೇಕು ನೀವು? ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ಮತ್ತೆ ನಿಮ್ಮ ವರ್ಕ್ ಸರ್ಟಿಫೈಡ್ ಅನ್ನ ಕಂಪೇರ್ ಮಾಡ್ಬೇಕು. ಓಕೆ, ಕಾಂಟ್ರಾಕ್ಟ್ ಪ್ರೈಸ್ ಶುಡ್ ಬಿ ಕಂಪೇರ್ಡ್ ವಿತ್ ದ ವರ್ಕ್ ಸರ್ಟಿಫೈಡ್. ಓಕೆ, ಈ ಪ್ರಾಬ್ಲಮ್ ನಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ? ಕಾಂಟ್ರಾಕ್ಟ್ ಪ್ರೈಸ್ ಈಸ್ rupees 5 lakhs. ಓಕೆ, 5 lakh rupees ಇದೆ. ಅಂಡ್ ವರ್ಕ್ ಸರ್ಟಿಫೈಡ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ at rupees 2,50,000. ಇವೆರಡನ್ನ ಕಂಪೇರ್ ಮಾಡಿ ನೋಡಿ. ಕಂಪೇರ್ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ. ಈಗ ಹೀಗೆ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್. ಸರಿನಾ? ಗೊತ್ತಾಗ್ತಾ ಇದೆ? ಇಲ್ಲಿ ನೋಡಿ, ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೊಬಹುದು. ವರ್ಕ್ ಸರ್ಟಿಫೈಡ್ ಮೇಲ್ಗಡೆ ಹಾಕೊಳ್ಳಿ 2,50,000. ಕಾಂಟ್ರಾಕ್ಟ್ ಪ್ರೈಸ್ 5 lakhs ಇದ್ದಾಗ, ಓಕೆ, ಕಾಂಟ್ರಾಕ್ಟ್ ಪ್ರೈಸ್ 5 lakhs ಇದ್ದಾಗ ವರ್ಕ್ ಸರ್ಟಿಫೈಡ್ ಈಸ್ 2,50,000. ಹಾಗಾದ್ರೆ 100ಗೆ ಎಷ್ಟಾಯ್ತು ಅಂತ ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಇಟ್ ಕಮ್ಸ್ ಟು 50%. ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನ ನೋಡ್ಕೊಂಡು ನೀವು ಯಾವ ಕೇಸಲ್ಲಿ ಬರುತ್ತೆ ಇದು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್, ಓಕೆ, therefore ಹೀಗೆ ಬೇಕಾದ್ರೆ ಬರ್ಕೊಳ್ಬಹುದು. therefore ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ ಟು 50% ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಆರ್ half of contract price. ಎರಡು ಒಂದೇ ತಾನೆ? ಸೊ ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ ಟು half of the contract price ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ. ಓಕೆ, ಹಾಫ್ ಅಂತ ಹೇಳಿದಾಗ ಯಾವ ಕ್ಯಾಟಗರಿಗೆ ಬರಬೇಕು? ವೆನ್ ವರ್ಕ್ ಕಂಪ್ಲೀಟೆಡ್ ಈಸ್ ಈಕ್ವಲ್ ಟು half or more than half of the contract price. ಆ ಕೇಸಿಗೆ ಇದು ಬರುತ್ತೆ. ಓಕೆ, ಆ ಕೇಸಿಗೆ ಬಂದಾಗ ನೀವು ಎಷ್ಟನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಫಾರ್ಮುಲಾ ಬರ್ಸಿದೀನಿ. ಓಕೆ, ಈಗ ಈ ತರ ಕೇಸ್ ಇದ್ದಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಓಕೆ, 2/3 ಆಫ್ ದ ನೋಷನಲ್ ಪ್ರಾಫಿಟ್ ಅನ್ನ ನೀವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಫಾರ್ಮುಲಾ ಬರೀತೀನಿ ನೋಡ್ಕೊಳ್ಳಿ. 2/3 ಇಂಟು ನೋಷನಲ್ ಪ್ರಾಫಿಟ್, ಓಕೆ, ನೋಷನಲ್ ಪ್ರಾಫಿಟ್ ಇಂಟು ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್, ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. ಈ ಫಾರ್ಮುಲಾನ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆ, ಎಷ್ಟನ್ನ P&L ಅಕೌಂಟ್, ಈ P&L ಅಕೌಂಟ್ ಅಂತ ಬರ್ಕೊಂಡಿದ್ದೀರಿ, ಇಲ್ಲಿ ಎಷ್ಟು ಅಮೌಂಟ್ ಬರಿಬೇಕು ಅನ್ನೋದನ್ನ ನಾವೀಗ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಓಕೆ, P&L ಅಕೌಂಟಿಗೆ ಎಷ್ಟನ್ನ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ಬೇಕು ಅಂದ್ರೆ 2/3 ಆಫ್ ದ ನೋಷನಲ್ ಪ್ರಾಫಿಟ್ ಆಸ್ ರೆಡ್ಯೂಸ್ಡ್ ಬೈ ದ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್ ಅಂತ ಹೇಳ್ತೀವಿ. ಇಲ್ಲಿ ಯಾಕೆ 2/3 ಅಂತ ತಗೊಳ್ತೀವಿ ಅಂತ ಹೇಳಿದ್ರೆ, ಮೋರ್ ದನ್ ಹಾಫ್ ಆಫ್ ದ ವರ್ಕ್ ಈಸ್ ಕಂಪ್ಲೀಟೆಡ್. ಅರ್ಧ ಭಾಗ ಕೆಲಸ ಮುಗಿದು ಬಿಟ್ಟಿದೆ ಈಗಾಗ್ಲೇ. ಹಾಗಾಗಿ 2/3 ಅನ್ನ ನಾವು ನೋಷನಲ್ ಪ್ರಾಫಿಟ್ ಗೆ ತಗೊಳ್ತೀವಿ. ಲೆಸ್ ದ್ಯಾನ್ ಹಾಫ್ ಆಗಿದ್ರೆ 1/3 ಆಫ್ ದ ನೋಷನಲ್ ಪ್ರಾಫಿಟ್ ಮಾತ್ರ ಟ್ರಾನ್ಸ್ಫರ್ ಮಾಡ್ತಿದ್ವಿ. ಅಷ್ಟೇ ವ್ಯತ್ಯಾಸ ಆಗುದು ಅದಕ್ಕೂ ಇದಕ್ಕೂ. ಓಕೆ, ಲೆಸ್ ದ್ಯಾನ್ ಹಾಫ್ ಆಫ್ ದ ವರ್ಕ್ ಕಂಪ್ಲೀಟೆಡ್ ಆಗಿದ್ರೆ, ಹಾಫ್ ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಕಂಪ್ಲೀಟೆಡ್ ಆಗಿದ್ರೆ ಆಗ 1/3 ತಗೊಳ್ತಾ ಇದ್ವಿ. ಈಗ ಹಾಫ್ ಕಂಪ್ಲೀಟ್ ಆಗಿರೋದ್ರಿಂದ ಹಾಫ್ ಅಥವಾ ಹಾಫಿಗಿಂತ ಜಾಸ್ತಿ ಕಂಪ್ಲೀಟ್ ಆದ್ರೆ
2/3 of the notional profit ಅನ್ನ ತಗೊಳ್ಬೇಕು. ಸೊ ದಿಸ್ ಈಸ್ ಈಕ್ವಲ್ ಟು 2/3 ಇಂಟು ನೋಷನಲ್ ಪ್ರಾಫಿಟ್ ಎಷ್ಟು ಬಂದಿದೆ ನಿಮ್ಗೆ 1,38,000 ಬಂದಿದೆ. ಸೊ 2/3 ಇಂಟು 1,38,000. ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ 80% ಅಂತ ಕೊಟ್ಟಿದ್ದಾರೆ. 80% ಅನ್ನ 80/100 ಅಂತ ಬರ್ಕೊಳ್ತೀವಿ. ಓಕೆ, ಈಗ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಯು ಗೆಟ್ rupees 73,600. ಕರೆಕ್ಟಾ? 73,600 rupees ಬರುತ್ತೆ. ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು? P&L ಅಕೌಂಟ್. ಅಂದ್ರೆ 1,38,000 ಅಲ್ಲಿ ಅರ್ಥ ಮಾಡ್ಕೊಳ್ಳಿ. 1,38,000 ಅಲ್ಲಿ 73,600 ಅನ್ನ ಪ್ರಾಫಿಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಉಳಿದಿರೋ ಅಮೌಂಟ್ ಅನ್ನ ರಿಸರ್ವ್ ಅಂತ ಎತ್ತಿಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈ 73,600 ಅನ್ನ ಇಲ್ಲಿ ಬರ್ಕೊಳ್ಳಿ. P&L ಅಕೌಂಟ್ ಅಂತ ಬರ್ದು ಬ್ಲಾಂಕ್ ಬಿಟ್ಟಿದ್ದೀರಲ್ಲ, 73,600 ಅನ್ನ ಇಲ್ಲಿ ಬರ್ಕೊಳ್ಳಿ. ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟಿಗೆ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಹಾಕಿ. 1,38,000 ಅಲ್ಲಿ ಇದನ್ನ ಮೈನಸ್ ಮಾಡಿದ್ರೆ, ಓಕೆ, 1,38,000 ಅಲ್ಲಿ ನೀವು 73,600 ಅನ್ನ ಮೈನಸ್ ಮಾಡಿದ್ರೆ 64,400. ಓಕೆ, ದಿಸ್ ಅಮೌಂಟ್ is to be treated as reserve. ಇಷ್ಟ ಅಮೌಂಟ್ ಅನ್ನ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟಿಗೆ ರಿಸರ್ವ್ ಅಂತ ಹಾಕ್ತೀರಿ, ರಿಸರ್ವ್ ಅಂತ ಎತ್ತಿಡ್ತಾ ಇದ್ದೀರಿ. ಓಕೆ, ಔಟ್ ಆಫ್ 1,38,000, this is the actual profit taken to P&L account and this is the amount of reserve kept aside. Okay, ಇದು ಈ ತರ ಮಾಡಬೇಕು ನೀವು ಕಾಂಟ್ರಾಕ್ಟ್ ಅಕೌಂಟ್. ಯಾವಾಗ ಇದು ಓನ್ಲಿ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಕಂಪ್ಲೀಟ್ ಕಾಂಟ್ರಾಕ್ಟ್ ಇದ್ದಾಗ ಮಾತ್ರ ಈ ತರ ನೀವು ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಅರ್ಥ ಆಗತ್ತಲ್ಲ? ಸೊ ಹಾಗಾಗಿ ಇದನ್ನ ಈ ಫಾರ್ಮುಲಾನ ಸರಿಯಾಗಿ ನೋಡ್ಕೊಳ್ಳಿ. ನಾನು ಬರ್ಸಿದ್ದೀನಲ್ಲ, ನೋಟ್ಸ್ ಕಳ್ಸಿದ್ದೀನಲ್ಲ ನಿಮ್ಗೆ, ಪ್ರಾಫಿಟ್ಸ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಅಂತ, ಅದನ್ನ ನೋಡ್ಕೊಳ್ಳಿ. ಓಕೆ, ಅದನ್ನ ಓದ್ಕೊಂಡು ಇದು ಯಾವ ಕೇಸಲ್ಲಿ ಬರುತ್ತೆ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಯಾವ ಕೇಸಲ್ಲಿ ಬರುತ್ತೆ ಅಂತ ನೋಡ್ಬೇಕಾದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಮತ್ತೆ ವರ್ಕ್ ಸರ್ಟಿಫೈಡ್ ಅನ್ನ ಕಂಪೇರ್ ಮಾಡ್ಬೇಕು. ಕಂಪೇರ್ ಮಾಡಿದಾಗ ಇದು 50% ಇದೆಯಾ, 50% ಗಿಂತ ಕಡಿಮೆ ಇದೆಯಾ, ಓಕೆ, 50% ಗಿಂತ ಜಾಸ್ತಿ ಇದೆಯಾ, ಇದನ್ನ ನೋಡ್ಕೊಳ್ಳಿ. ಅಥವಾ 25% ಮಾತ್ರ ಇದೆಯಾ, ಅಥವಾ 25% ಹೀಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಪರ್ಸೆಂಟೇಜ್ ಅನ್ನ. ಗೊತ್ತಾಗತ್ತಲ್ಲ? ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಈ ತರ ಮಾಡ್ಬೇಕು. ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಓಕೆ, 50% ಈಸ್ ಕಂಪ್ಲೀಟೆಡ್ ಅಂತ ಅರ್ಥ ಇದೆ. ಓಕೆ, 50% ಈಸ್ ಕಂಪ್ಲೀಟೆಡ್ ಅಂತ ಅಂದ್ರೆ ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ ಟು 50% ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಅರ್ಥ. ಸೊ ಈಗ ನೀವು ಯಾವುದು ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಇಲ್ಲಿ ಅಕಸ್ಮಾತ್ ಆಗಿ 25% ಬಂದಿದ್ರೆ 1/3 ಆಫ್ ದ ನೋಷನಲ್ ಪ್ರಾಫಿಟ್ ಮಾತ್ರ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ. ಓಕೆ, ಅಥವಾ 23% ಬಂದಿದ್ರೆ ಇಲ್ಲಿ, ಓಕೆ, 23% ಬಂದಿದ್ರೆ ಏನರ್ಥ? ಲೆಸ್ ದನ್ 25% ಆಫ್ ದ ವರ್ಕ್ ಇಸ್ ಕಂಪ್ಲೀಟೆಡ್ ಅಂತ ಆಗುತ್ತೆ. ಆಗ ಅಷ್ಟನ್ನು ನೀವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ರಿ. ನೋ ಪ್ರಾಫಿಟ್ ಇಸ್ ಟೇಕನ್ ಟು ದ P&L ಅಕೌಂಟ್. ಅದು ಆ ಕೇಸಸ್ ಅನ್ನು ಓದ್ಕೊಳ್ಳಿ, ಹೇಗ್ ಮಾಡ್ಬೇಕು ಅನ್ನೋದನ್ನ ಆ ಕೇಸಸ್ ಅನ್ನ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಇನ್ ದ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್. ಓಕೆ, ಈ ಪ್ರಾಬ್ಲಮ್ ಇನ್ನು ಮುಗ್ದಿಲ್ಲ. ಇದಕ್ಕೆ ನೀವಿನ್ನು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ಬೇಕು, ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ತೋರಿಸ್ಬೇಕು. ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ ನಾನು. ಓಕೆ, ಇದಿಷ್ಟು ಅರ್ಥ ಆಗಿದೆಯಲ್ಲ? ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಓಕೆ, ನೀವು ವರ್ಕ್ಔಟ್ ಮಾಡಿ ಇನ್ನೊಂದ್ಸಾರಿ ಈ ಪ್ರಾಬ್ಲಮ್ ಅನ್ನ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೀವು ಕೇಳ್ಬೋದು. ಓಕೆನಾ? ಎಂಡ್ ಮಾಡೋಣ ಕ್ಲಾಸ್. ಓಕೆ, ಥ್ಯಾಂಕ್ ಯು. Thank you, ma'am. ಓಕೆ.